ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಮಕ್ಕಳೇ. ಎಲ್ಲ ನಲ್ಮೆಯ ವಿದ್ಯಾರ್ಥಿಗಳಿಗೆ ನಾನು ವಿದ್ಯಾಗಮ ಸಂವೇದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಕ್ಕಳೇ, ನಾವು 10ನೇ ತರಗತಿಯಲ್ಲಿ ಬರ್ತಕ್ಕಂತಹ 6ನೇ ಅಧ್ಯಾಯದ ರಚನೆಗಳು ಪಾಠವನ್ನು ಈಗ 2 ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತು ಕೊನೆಯ ಅವಧಿ ರಚನೆಗೆ ಸಂಬಂಧಿಸಿದಾಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಹಿಂದಿನ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂತಹ ಏನು ಮನೆಗೆಲಸ ಇತ್ತೋ ಅದನ್ನೆಲ್ಲ ನೀವು ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಸೂಕ್ತವಾಗಿರ್ತಕ್ಕಂತಹ ಕಾರಣವನ್ನು ಕಂಡುಕೊಂಡು ರಚನೆಯನ್ನು ಮಾಡೋದನ್ನು ಸಹಿತ ತಾವು ಆಲೋಚನೆ ಮಾಡಿದಿರಿ ಅಂತ ಭಾವಿಸ್ತಾ ಈಗ ನಾವು ಇವತ್ತಿನ ತರಗತಿಯ ಅಂಶಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತಹ ಪೂರ್ವದಲ್ಲಿ ನಾವು ಮೊದಲನೇ ಅವಧಿಯಲ್ಲಿ ಏನು ಕಲ್ತ್ಕೊಂಡಿದ್ವಿ ಯೋಚನೆ ಮಾಡಿ. ಒಂದು ರೇಖಾಖಂಡವನ್ನು ದತ್ತ ಅನುಪಾತದಲ್ಲಿ ವಿಭಾಗಿಸೋದು ಹೇಗೆ ಅಂತ ತಿಳ್ಕೊಂಡಿದ್ಯಲ್ವಾ. 2ನೇ ಅವಧಿಯಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ವಿ? ವೆರಿ ಗುಡ್. ಏನು ಹೇಳ್ತಾ ಇದ್ದೀರಿ ಅಂದರೆ, ದತ್ತ ತ್ರಿಭುಜಕ್ಕೆ ದತ್ತ ಅನುಪಾತಾಂಶದಂತೆ ಸಮರೂಪ ತ್ರಿಭುಜವನ್ನು ಹೇಗೆ ರಚಿಸೋದು ಹೇಗೆ ಎಂಬುದನ್ನು ತಿಳ್ಕೊಂಡಿದ್ವಲ್ವಾ. ಅದನ್ನು ನಾವೀಗ ಒಂದು ವಿಡಿಯೋದ ಮೂಲಕ ಅಲ್ಲಿ ಬಳಸಿರ್ತಕ್ಕಂಥ ಹಂತಗಳನ್ನು ನಾವು ನೋಡಿಕೊಂಡು ಬರೋಣ. ಈ ರಚನೆಯಲ್ಲಿ ಮೊದಲನೇ ಹಂತ ಒಂದು ತ್ರಿಭುಜವನ್ನು ರಚಿಸೋದು. ಇಲ್ಲಿ ನಾವು ABC ತ್ರಿಭುಜವನ್ನು ರಚಿಸ್ತಾ ಇದ್ದೀವಿ. ಏನು ಅಳತೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ಅಲ್ವಾ. ಇಲ್ಲಿ ನೋಡ್ತಾ ಹೋಗಿ ನಮಗೆ ABC ತ್ರಿಭುಜ ಬಂತು. ಪಾದವನ್ನು ನಾವಿಲ್ಲಿ BC ಅಂತ ತೆಗೆದುಕೊಂಡಿದ್ದೀವಿ. ಈಗ BCಯಲ್ಲಿ ಬಿ ಬಿಂದುವಿನಲ್ಲಿ ಲಘು ಕೋನ ಏರ್ಪಡುವಂತೆ ನಾವೇನು ಮಾಡೋಣ ಅಂದರೆ, ಈಗ ಒಂದು ಕಿರಣವನ್ನು ಹಾಕ್ತಾ ಇದ್ದೀವಿ. ಗಮನಿಸ್ತಾ ಇದ್ದೀರಿ. ಆ ಪ್ರತಿ ಭಾಗವನ್ನು ನಾವು B1 B2 B3 ಅಂತ ಬರಿತಾ ಹೋಗ್ತೀವಿ. ಈಗ ನಾವು ರಚನೆ ಮಾಡ್ತಕ್ಕಂಥದ್ರಲ್ಲಿ ಅನುಪಾತಾಂಶವನ್ನು ಏನು ಮಾಡಿದ್ದಾರೆ ಅಂದರೆ 2/3 ಅಂದರೆ 3ನೇ 2 ಇರೋದ್ರಿಂದ ಒಟ್ಟು 3 ಭಾಗಗಳನ್ನು ಮಾಡ್ತಾ ಇದ್ದೀವಿ. ದೊಡ್ಡ ಸಂಖ್ಯೆ 2 ಮತ್ತು 3ರಲ್ಲಿ 3 ಇದೆ. ಹಾಗೆಯೇ ಏನು ಹಿಂದೆ ನಾವು ಈ B3ಯನ್ನು Cಗೆ ಸೇರಿಸೋದು ಗೊತ್ತಿದೆ. ಹಾಗೆ B2ನಲ್ಲಿ B3Cಗೆ ಸಮಾಂತರ ರೇಖೆಯನ್ನು ಎಳೆಯೋದು ಗೊತ್ತಿದೆ. ಹಾಗೆ C1ನಲ್ಲಿ ACಗೆ ಸಮಾಂತರ ರೇಖೆಯನ್ನು ಹೇಗೆ ಎಳಿತೀವಿ ಎಂಬುದನ್ನು ಸಹಿತ ತಿಳ್ಕೊಂಡಿದ್ದೀವಲ್ವ ನಾವು. ಅದೇ ರೀತಿಯಾಗಿ ಇಲ್ಲಿ ರಚನೆ ಮಾಡ್ತಾ ಇದ್ದೀವಿ. ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಈ ವಿಡಿಯೋ ನೋಡ್ತಾ ಇದ್ದರೆ ಪ್ರಾಬ್ಲಿ ನಿಮಗೆ ಪೂರ್ಣ ಪ್ರಮಾಣದ ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ. ಕೊನೆಯದಾಗಿ ನಮಗಿಲ್ಲಿ ABC ತ್ರಿಭುಜಕ್ಕೆ ಏನಾಯಿತು? A'-BC' ಎಂಬೋ ಸಮರೂಪ ತ್ರಿಭುಜ ಉಂಟಾಯಿತು. ಗಮನಿಸಿದ್ರಲ್ವಾ. ಈಗ ನೋಡೋಣ, ನೀವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಏನಿದೆ ನೋಡ್ರಿ, ಬರೀರಿ ನೋಡೋಣ. ಬರೆದಿದ್ದೀರಿ ಅಂದ್ಕೊಳ್ತೀನಿ. ಈಗ ಉತ್ತರಗಳನ್ನು ನಾವು ನೋಡ್ಕೊಂಬರೋಣ. ಮಕ್ಕಳೇ, ಈಗ ಉತ್ತರಗಳನ್ನು ಒಂದು ಸರಿ ನೋಡ್ತಾ ಹೋಗಿ ನೀವು ಬರೆದಿರೋದು ಸರಿ ಇದೆಯೋ ಅಲ್ಲೋ ಅಂತ. ಇಲ್ಲಿ ಒಬ್ಬ ಸ್ನೇಹಿತ ಈ ಥರ ಹೇಳಿದ್ದಾನೆ. ಸೊ ಮೊದಲನೇದಕ್ಕೆ 7 ಸೆಂಟಿಮೀಟರ್ ವ್ಯಾಸ ಅಂದರೆ ನೋಡಿ, ಈ ವೃತ್ತದ ವ್ಯಾಸ 7 ಇದೆ ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ? ಇದರ ಅರ್ಧ ಆಗುತ್ತೆ. ಅಂದರೆ 7/2 ಅಂತನಾರು ಬರಿಬೋದು ಅಥವಾ 3.56 ಬರಿಬೋದು. ಎರಡನೇದಕ್ಕೆ ನೋಡಿ, ವೃತ್ತದಲ್ಲಿ ಅತ್ಯಂತ ದೊಡ್ಡ ಒಂದು ವೃತ್ತ ಹಾಕಿದ್ದಾನೆ. ಜಾ ಇದೆ. ಈ ರೀತಿಯಾಗಿ ಎಳಿತಾ ಹೊರಟ್ರೆ ಇದೇ ಅತ್ಯಂತ ದೊಡ್ಡ ಇರುತ್ತೆ. ಇದು ಕೇಂದ್ರದ ಮೂಲಕ ಹಾದು ಹೋಗಿರೋದ್ರಿಂದ ಇದನ್ನು ವ್ಯಾಸ ಅಂತ ಕರಿತೀವಿ. ಎರಡನೇದಕ್ಕೆ ಉತ್ತರ ಗೊತ್ತಾಯ್ತಲ್ವಾ. ಮೂರನೇದನ್ನು ಗಮನಿಸಿ. ಇಲ್ಲಿ ನೋಡ್ತಾ ಹೋಗಿ, ಒಂದು ವೃತ್ತದಲ್ಲಿ ಎಷ್ಟು ಜಾಗಗಳನ್ನು ಎಳಿಬೋದು ಅಂತಿದೆ. ಎಷ್ಟೊಂದು ಎಳಿತಾ ಹೋಗಿದ್ದೀವಲ್ವಾ.
ಅಂದರೆ ವೃತ್ತದ ಮೇಲೆ ಅಸಂಖ್ಯಾತ ಬಿಂದುಗಳು ಇರೋದ್ರಿಂದ ಅಸಂಖ್ಯಾತ ಜಾಗಗಳನ್ನು ಎಳಿತೀವಿ. ಹಾಗೇನೆ ಎಷ್ಟು ವ್ಯಾಸ ಎಳಿತೀವಿ ನೋಡಿ, ಅದು ಹಾಗೇನೆ ಅಸಂಖ್ಯಾತ ಬಿಂದುಗಳಿವೆ. 2 ಬಿಂದುಗಳನ್ನು ನಾವು ಕೇಂದ್ರದ ಮೂಲಕ ಎಳಿತಾ ಹೋದರೆ ನಮಗೆ ಅಸಂಖ್ಯಾತ ವ್ಯಾಸಗಳು ಬರ್ತಾವೆ ಅಂತ ಅರ್ಥ. ಹಾಗಾದರೆ ಈ ಶೀಟ್ನಲ್ಲಿ ಉತ್ತರಗಳು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ವೆರಿ ಗುಡ್. ಯಾರ್ಯಾರು ಉತ್ತರಗಳನ್ನು ಬರೆದಿದ್ದೀರೋ ಅವ್ರಿಗೆಲ್ಲ ನಾನು ಅಭಿನಂದನೆಗಳನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸ್ತಾ ಇದ್ದೀನಿ ಮಕ್ಕಳೇ, ನಿಮಗೆ ಒಳ್ಳೆಯದಾಗಲಿ. ಹಾಗೇನೇ ನೋಡಿ, ಈ 3 ಸಮಸ್ಯೆಗಳಿಗೆ ಉತ್ತರಗಳನ್ನು ನೀವು ಬರೆದಿದ್ದೀರಿ ಅಂತ ಭಾವಿಸ್ತಾ, ಹಾಗಾದರೆ ಇದಕ್ಕೆ ಉತ್ತರಗಳನ್ನು ಇಲ್ಲಿ ಒಬ್ಬ ವಿದ್ಯಾರ್ಥಿ ವಿಭಿನ್ನವಾಗಿ ಉತ್ತರಿಸಲಿಕ್ಕೆ ಪ್ರಯತ್ನಿಸಿದ್ದಾನೆ. ಅವನು ಏನು ಉತ್ತರಿಸಿದ್ದಾನೆ, ನನಗೇನು ಹೇಳಿದ್ದಾನೆ ಎಂಬುದನ್ನು ನಿಮಗೆ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಬನ್ನಿ. ನೀವು ಇದೇ ರೀತಿ ಮಾಡಿದ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇನ್ನೂ 3 ಸಮಸ್ಯೆಗಳನ್ನು ಕೊಟ್ಟಿದ್ದೀರಲ್ವಾ ನೋಡಿ, ಅದಕ್ಕೂ ಉತ್ತರಗಳನ್ನು ಈ ರೀತಿಯಾಗಿ ನಾವು ಕಂಡುಕೊಳ್ಳೋಣ. ಏನಿದೆ ಮೊದಲನೇದು, ಒಂದು ವೃತ್ತ ಇದೆ, ಹೊರಗಿನ ಬಿಂದು P ನಿಂದ 2 ಸ್ಪರ್ಶಕ ಎಳಿತೀವಿ. ಹಾಗಾದರೆ ಎಳೆಯುವ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? 2 ಮಾತ್ರ. ಅದೇ ನೆಕ್ಸ್ಟ್ ಸಮಸ್ಯೆ ನೋಡಿ, P ಬಿಂದುವಿನಿಂದ ವೃತ್ತಕ್ಕೆ ಎಷ್ಟು ಛೇದಕಗಳನ್ನು ಎಳಿತೀವಿ ಅಂತ ನೋಡ್ತಾ ಹೊಟ್ರೆ ಕೇವಲ ಕೆಲವು ಮಾತ್ರ ಕಾಣಿಸ್ತವೆ. ಹೀಗೆ ಹಲವಾರು ಅನೇಕ ಅಪರಿಮಿತ ಅಸಂಖ್ಯಾತ ಛೇದಕಗಳನ್ನು ಎಳಿಬಹುದು ಅಂತ ಅರ್ಥ ಅಲ್ವಾ. ಕೊನೆಯದಾಗಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಸಮಸ್ಯೆ. ಒಂದು ವೃತ್ತದಲ್ಲಿ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕ ಎಳಿತೀವಿ. ಇದರ ಮೇಲೆ ಎಷ್ಟು ಬಿಂದುಗಳಿವೆನೋ ಒಂದು ಬಿಂದುವಿನಲ್ಲಿ ಒಂದು ಮಾತ್ರ ಎಳಿಬಹುದು ಎಂಬುದನ್ನು ನಾವಿಲ್ಲಿ ಕಂಡುಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನು ಆ ವಿದ್ಯಾರ್ಥಿ ಇದ್ದಾನೆ, ಹಾಗೆ ನಿಮಗೆಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತುಂಬ ಚೆನ್ನಾಗಿ ಉತ್ತರಗಳನ್ನು ಬರೆದಿದ್ದೀರಿ. ಈಗ ಮುಂದಿನ ಒಂದು ಚಟುವಟಿಕೆಯನ್ನು ನೋಡ್ತಾ ಹೋಗಿ ಮಾಡಿದ್ರಿ. ಹಾಗಾದರೆ ಅದರ ಉತ್ತರ ಏನು ಬರುತ್ತೆ ಎಂಬುದನ್ನು ಈಗ ನೋಡೋಣವಾ ಮಕ್ಕಳೇ. ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದೀವಲ್ವಾ, ಅದಕ್ಕೆ ಉತ್ತರನ ನೀವು ಬರೆದಿದ್ದೀರಿ. ನೀವು ಬರೆದಿರೋದನ್ನು ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಳಿ. ಮೊದಲನೇ ಹಂತ ಹೇಳಿದ್ವಿ ನಾವು, ದತ್ತಾಂಶಗಳನ್ನು ಬರೆಯೋದು, 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಎಳೆಯೋದು. ಎರಡನೇ ಹಂತ ನೋಡಿ, ಏನು ಮಾಡಿದ್ದೀವಿ ನಾವು, ಈ ವೃತ್ತದಲ್ಲಿ AB ಎಂಬುದನ್ನು ಏನಲ್ಲಿಟ್ಟು 6 ಸೆಂಟಿಮೀಟರ್ ಕಂಸನ ಹಾಕಿದ್ದೀವಿ. AB ಸೇರಿಸಿದರೆ ಅದೇ ಜ ಆಯಿತು. ಹೀಗೆ ಮಾಡಿದ್ದೀರಾ? ಫಸ್ಟು ವೃತ್ತ ಹಾಕಿದ್ವಿ, ನಂತರ ನಾವು ಜಾನ ಎಳಿತಾ ಇದ್ದೀವಿ. ಹಾಗೆಯೇ ಇನ್ನೊಂದು ಚಟುವಟಿಕೆಯನ್ನು ಗಮನಿಸಿ, ಇದನ್ನು ನೀವುಗಳು ಮಾಡ್ತಾ ಹೋಗಬೇಕು. ನೀವು ಏನು ಕಂಡುಕೊಳ್ತೀರಿ ಎಂಬುದನ್ನು ಸಹಿತ ಯೋಚಿಸಬೇಕು. ಮುಂದಿನ ಚಟುವಟಿಕೆ ನೋಡಿ. ಅಯ್ಯೋ, ಇಲ್ಲಿ ಒಬ್ಬ ವಿದ್ಯಾರ್ಥಿ 2 ರೀತಿಯಲ್ಲಿ ಮಾಡಿದ್ದಾನೆ. ಇದರಲ್ಲಿ ಯಾವುದು ಸರಿ ಸರ್ ಅಂತ ಕೇಳ್ತಾನೆ. ನಾನು ಅದನ್ನು ತೋರಿಸ್ಬಿಡ್ತೀನಿ, ಒಂದ್ಸಲ ನೀವೇ ಉತ್ತರ ಹೇಳಿಬಿಡಿ ನನಗೆ. ಈ ಥರ ಮಾಡಿದ ನೋಡಿ, ಏನಿದೆ ಇದು, 7 ಸೆಂಟಿಮೀಟರ್ ವ್ಯಾಸ ಅಂದರೆ ಅವನು 7 ಸೆಂಟಿಮೀಟರ್ ತಗೊಂಡಿದ್ದಾನೆ. ಓನಲ್ಲಿಟ್ಟು ಒಂದು ವೃತ್ತ ಎಳೆದಿದ್ದಾನೆ. ಹಾಗೇನೇ ಅಲ್ಲಿ ಜಾದ ಉದ್ದ ಎಷ್ಟಿದೆ ಅಲ್ಲ, 6 ಸೆಂಟಿಮೀಟರ್ ಹಾಕಿದ್ದಾನೆ. ಆಮೇಲೆ ಅದನ್ನು 2 ಕಡೆ ವೃದ್ಧಿಸಿ ಅಂತ ಹೇಳಿದ್ದಾನೆ, ವೃದ್ಧಿಸಿದ್ದಾನೆ. ಹಾಗಾದರೆ ಇದು ಸರಿ ಹೌದು ಅಲ್ವೋ ಅಂತ. ಸರ್ ಇನ್ನೊಂದು ಏನು ಮಾಡಿದ್ದಾನೆ ತೋರಿಸ್ಬಿಡಿ ಸರ್, ಆಮೇಲೆ ಹೇಳ್ತೀವಿ ಅಂತಾರೆ. ಇನ್ನೊಂದು ಇಲ್ಲಿದೆ ನೋಡಿ, ಅವನು ಈ ರೀತಿ ಮಾಡಿದ್ದಾನೆ. ವ್ಯಾಸ 7 ಸೆಂಟಿಮೀಟರ್ ಇದೆ ಅಲ್ವಾ, ಮೊದಲು ಅದರ ತ್ರಿಜ್ಯ ಕಂಡುಹಿಡಿದಿದ್ದಾನೆ. 7ರ ಅರ್ಧ 3.5 ಆಯಿತು. 3.5 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ವೃತ್ತ ಎಳೆದಿದ್ದಾನೆ. AB ಜಾದ ಉದ್ದ 6 ಸೆಂಟಿಮೀಟರ್ ತಗೊಂಡಿದ್ದಾನೆ, ವೃದ್ಧಿಸಿದ್ದಾನೆ. ಹಾಗಾದರೆ ಯಾವುದು ಸರಿ ಮಕ್ಕಳೇ? ಸೊ ಈ ಚಟುವಟಿಕೆಗೆ ಈ ಸಮಸ್ಯೆ ಸರಿ. ಮೊದಲು ಮಾಡಿದ್ನಲ್ಲ ಯಾವುದು, ಇದು ತಪ್ಪಾಗತ್ತೆ. ಕಾರಣ ಈ ಪಾಯಿಂಟಿಂದ ಇಲ್ಲಿಗೆ ದೂರವನ್ನು ನೋಡಿದರೆ ಎಷ್ಟಿರುತ್ತಿದು, 7 ಸೆಂಟಿಮೀಟರ್ ಇದೆ. ಬಟ್ ವ್ಯಾಸ 7 ಇರೋದ್ರಿಂದ ಈ ಸಮಸ್ಯೆ ತಪ್ಪಾಯಿತು. ಇದು ಸರಿಯಾದ ಉತ್ತರ. ಇದಕ್ಕೆ ಉತ್ತರನ ಗಮನಿಸಿದ್ರಲ್ವಾ ನೀವು? ವೆರಿ ಗುಡ್. ಈಗ ಇನ್ನೊಂದು ಚಟುವಟಿಕೆಯನ್ನು ನೋಡ್ತಾ ಹೋಗಿ. ಅಯ್ಯೋ, ಏನಿದೆ ಇಲ್ಲಿ ಚಿತ್ರದಲ್ಲಿ, ಈ ಕೆಳಗಿನ ಅಂಶಗಳನ್ನು ಗುರುತಿಸಬೇಕು. ನೋಡಿ, ವೃತ್ತ ಇದೆ, 4 ಗೆರೆಗಳಿದ್ದಾವೆ. ಈ 4 ಗೆರೆಗಳು ಏನನ್ನು ಸೂಚಿಸ್ತಾರೆ ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು ಅಂದರೆ, ಈ 4 ಗೆರೆಗಳಲ್ಲಿ ಜ ಯಾವುದಿದೆ ಗುರುತಿಸಿ, ವ್ಯಾಸ ಯಾವುದಿದೆ ನೋಡಿ,
ಛೇದಕ ಯಾವುದಿದೆ ನೋಡಿ, ಸ್ಪರ್ಶಕ ಯಾವುದಿದೆ ನೋಡಿ, ಬರೆದಿದ್ದೀರಾ? ಈ ಥರ ಚಿತ್ರ ಹಾಕ್ಕೊಳ್ಳಿ, ಈ ಥರ ಗೆರೆಗಳನ್ನು ಹಾಕ್ಕೊಳ್ಳಿ. ಆ ಗೆರೆಗೆ ಅನ್ವಯಿಸುವಂತೆ ಈ 4ರಲ್ಲಿ ಯಾವ್ಯಾವ ಉತ್ತರ ಇದ್ದಾವೆ ಅಂತ ನೋಡಿ. ಮಾಡಿದಿರಾ ಮಕ್ಕಳೇ? ಈಗ ನಾವು ಉತ್ತರ ಗಮನಿಸ್ತಾ ಹೋಗೋಣವಾ? ನೋಡ್ತಾ ಹೋಗಿ. ಮೊದಲನೇದು ಜಾ ಎಲ್ಲಿದೆ ಅಂದರೆ, ಇಲ್ಲಿ ಪಿ ಕ್ಯೂ ಎಂಬುದು ಜಾ, ವೃತ್ತದ ಮೇಲಿನ 2 ಬಿಂದುಗಳನ್ನು ಸೇರಿಸುವ ರೇಖೆಯೇ ಜಾ. ಹಾಗೇನೆ ಎಮ್ ಎನ್ ಒಂದು ಜಾ, ಬಟ್ ಎಮ್ ಎನ್ ವಿಶೇಷವಾದ ಜಾ ಆಗಿರೋದ್ರಿಂದ ನಾವು ಅದನ್ನು ವ್ಯಾಸ ಅಂತ ಕರಿತೀವಿ ಅಲ್ವಾ? ಹಾಗೇನೆ ಛೇದಕ ಯಾವ್ದು ನೋಡೋಣವಾ? ವೆರಿ ಗುಡ್, ಕ್ಲಿಕ್ ಮಾಡ್ತೀನಿ. ನಿಮಗೆ ನೋಡಿ, ನೀವು ಬರೆದಿರೋ ಛೇದಕ, ಇಲ್ಲಿ ಗುರುತಿಸ್ತಾ ಇರೋ ಛೇದಕ ಒಂದೇ ಅಂತ ಅಂದ್ಕೊಳ್ತೀನಿ ನಾನು. ಸಿ ಡಿ ಛೇದಕವಾಗಿದೆ. ಇಲ್ಲಿ ಯಾರೋ ವಿದ್ಯಾರ್ಥಿ ಹೇಳ್ತಾ ಇದ್ದೇನೆ, ಸರ್ ಸ್ಪರ್ಶಕನ ನಾನೇ ಗುರುತಿಸ್ತೀನಿ ಸರ್ ಅಂತ. ಯಾಕೆ ಅಂದರೆ ಇರೋದು ಒಂದೇ ರೇಖೆ, ಇರುವ ರೇಖೆನೇ ಸ್ಪರ್ಶಕವಾಗಿರುತ್ತೆ. ನಾವು ಹಿಂದೆ ವೃತ್ತಗಳಲ್ಲಿ ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಿ, ನೆನಪು ಮಾಡ್ಕೊಳ್ಳಿ. ಸ್ಪರ್ಶಕ ಅಂದರೆ ವೃತ್ತದ ಒಂದೇ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆ ಅಲ್ವಾ? ಛೇದಕ ಅಂದರೆ ವೃತ್ತದ ಯಾವುದಾದರೂ 2 ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಳೆಯುವ ಸರಳ ರೇಖೆ. ಈ ಎಲ್ಲ ಅಂಶಗಳನ್ನು ನೀವು ವೃತ್ತಗಳಲ್ಲಿ ತುಂಬ ಚೆನ್ನಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ತಿಳ್ಕೊಂಡಿದ್ದೀರಲ್ವ ಮಕ್ಕಳೇ? ನೆಕ್ಸ್ಟ್ ನೋಡೋಣ. ಏನು 10ನೇ ತರಗತಿಯಲ್ಲಿ ವೃತ್ತಗಳು ಅಂತಕ್ಕಂಥ ಒಂದು ಅಧ್ಯಾಯವನ್ನು ತಿಳ್ಕೊಂಡಿದ್ದೀರಲ್ವ? ಅದರಲ್ಲಿ ನೀವು ಏನೇನು ವಿಷಯಗಳನ್ನೆಲ್ಲವನ್ನೂ ಚರ್ಚೆ ಮಾಡಿದಿರೋ ಆ ವಿಷಯಗಳನ್ನೇ ನಾವು ಇಷ್ಟೊತ್ತು ಚಟುವಟಿಕೆಗಳ ಮೂಲಕ ಮಾಡಿದ್ವಿ. ಹಾಗೆಯೇ ಇಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದೀವಿ ನೋಡಿ, ಇದಕ್ಕೆ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಪಡಿ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಹೇಗಿರ್ತವೆ? ಅಯ್ಯೋ ಬಿಡಿ ಸರ್, ಅವು ಸಮ ಇರ್ತವೆ ಅಂತ ಹೇಳ್ತೀರಲ್ವಾ? ಹೇಗೆ ಹೇಳ್ತೀರಿ ಸರ್? ಅದನ್ನು ನಾವು ಈಗ ಆಲ್ರೆಡಿ ನಿರೂಪಣೆ ಮಾಡಿದ್ದೀವಿ ಸರ್. ಏನು ಸಾಧನೆಗೆ ಸಂಬಂಧಿಸಿರುವ ಹಂತಗಳು ಬರ್ತಾವಲ್ವಾ, ಅವು ಎಲ್ಲವನ್ನ ಬಳಸಿ ಅದನ್ನು ನಿರೂಪಣೆ ಮಾಡಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸರ್ ಅಂತೀರಿ. ಹಾಗೇನೆ ನೋಡಿ, ಈಗ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಏನು ಸಮನಾದ ಸ್ಪರ್ಶಕಗಳನ್ನು ಎಳಿತೀವಲ್ವಾ, ಅವನ್ನ ಹೇಗೆ ರಚಿಸ್ತೀರಿ? ಹೇಗೆ ರಚಿಸ್ತೀರಿ ನೋಡಿ? ತುಂಬ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಆದರೂ ಕೆಲವ್ರು ಹೇಳ್ತಾರೆ, ಸರ್ ವೃತ್ತಗಳು ಪಾಠವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಕೇಳಿದ್ದೀವಿ ನಾವು ಹೇಗೆ ಇವನ್ನ ರಚನೆ ಮಾಡ್ತೀವಿ ಅಂತ. ಆಗಲೇ ಸ್ವಲ್ಪ ನಮಗೆ ಕ್ಲೂ ಕೊಟ್ಟಿದ್ರು, ಅದನ್ನು ಬೇಸಿಟ್ಕೊಂಡು ಮಾಡಿದ್ದೀವಿ ಸರ್. ಆದ್ರೂ ಇನ್ನೂ ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ರಲ್ವಾ? ಏನು ಮಾಡೋಣ ಗೊತ್ತಾ ಮಕ್ಕಳೇ? ನಾವು ಇವತ್ತಿನ ದಿವಸ ಏನು ವೃತ್ತಗಳಿಗೆ ಬಾಹ್ಯ ಬಿಂದುವಿನಿಂದ 2 ಸಮನಾದ ಸ್ಪರ್ಶಕ ಎಳಿತೀವಲ್ವಾ, ಅವನ್ನ ಹೇಗೆ ರಚನೆ ಮಾಡ್ತೀವಿ ಪ್ರಾಯೋಗಿಕವಾಗಿ ಎಂಬುದನ್ನೇ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿರುವ ಸಮಸ್ಯೆಗಳನ್ನು ಮಾಡ್ತಾ ಹೋಗೋಣ. ನೀವೆಲ್ಲರೂ ಸಿದ್ಧರಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಷ್ಟೊತ್ತು ಏನು ಎಲ್ಲ ಚಟುವಟಿಕೆಗಳನ್ನು ಮಾಡಿದಿರೋ ಆ ಚಟುವಟಿಕೆಗಳನ್ನು ಆಧಾರವಾಗಿಟ್ಕೊಂಡು ವೃತ್ತಗಳ ಪಾಠವನ್ನು ಆಧಾರವಾಗಿಟ್ಕೊಂಡ್ಬಿಟ್ಟು ಇವತ್ತಿನ ಅಂಶಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿರೋದನ್ನು ನೋಡಿ, ಈ ಮಾಹಿತಿಗಳು ನಮಗೆ ಸ್ಪಷ್ಟವಾಗಿ ಗೊತ್ತಿದ್ದರೆ ಈ ಭಾಗ ತುಂಬ ಸುಲಭ ಆಗುತ್ತೆ. ಅಂದರೆ ಒಂದು ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ರಚಿಸ್ತೀವಿ. ಯಾವ ರೀತಿಯಾಗಿ ಅಂಶಗಳು ಇರ್ಬೋದು ಅಂದರೆ ನೋಡ್ತಾ ಹೋಗಿ ಇಲ್ಲಿ. ಈಗ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಾಗೆ ನೋಡಿ, ಒಂದು ವೃತ್ತಕ್ಕೆ ಹೊರಗಿನ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಹೇಗೆ ರಚಿಸ್ತೀವಿ ಅಂದರೆ ಈ ಥರದಲ್ಲಿ ಬರುತ್ತೆ. ಯಾವ ರೀತಿಯಾಗಿ ರಚಿಸ್ತೀವಿ ಎಂಬುದನ್ನು ಒಂದು ಉದಾಹರಣೆಯ ಮೂಲಕ ಈಗ ಚರ್ಚೆ ಮಾಡ್ತಾ ಹೋಗೋಣ. ಈ ಉದಾಹರಣೆಯನ್ನು ನೀವು ಬರ್ಕೊಳ್ಳಿ ನೋಡೋಣ. ಏನಿದೆ ಸರ್? ಇಲ್ಲಿ ತ್ರಿಜ್ಯ ಕೊಟ್ಟಿದ್ದಾರೆ, ಹಾಗೇನೆ ದೂರವನ್ನು ಕೊಟ್ಟಿದ್ದಾರೆ, ಸ್ಪರ್ಶಕಗಳನ್ನು ರಚಿಸಿ ಅಂತ ಕೊಟ್ಟಿದ್ದಾರಲ್ವಾ? ನೀವೇನು ಮಾಡಬೇಕು? ಮೊದಲು ಸರ್ ದತ್ತಾಂಶಗಳನ್ನು ಬರ್ಕೋಬೇಕು. ಬರ್ದಿದ್ದೀರಾ? ತ್ರಿಜ್ಯ = 3.5 ಸೆಂಟಿಮೀಟರ್, ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಇರುವ ದೂರ = 12 ಸೆಂಟಿಮೀಟರ್. ಮೊದಲನೇ ಹಂತ ಬರೆದ್ರಾ? ಹಾಗಾದರೆ ಮುಂದಿನ ಹಂತಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗೋಣ. ಜೊತೆಗೆ ಹೇಳ್ತಾ ಇದ್ದಾರೆ ಆ ಉದ್ದಗಳನ್ನು ಅಳತೆ ಮಾಡಬೇಕಂತೆ ಮತ್ತು ತಾಳೆ ನೋಡಬೇಕಂತೆ. ಅಂದರೆ ನಮಗೆ ಉದ್ದ ಬಂದಿರೋದು ನಿಖರವಾಗಿ ಇದೇನೋ ಇಲ್ಲೋ ಎಂಬುದನ್ನು ನಾವು ತಾಳೆಯನ್ನು ಸಹಿತ ನೋಡ್ತಾ ಹೋಗ್ಬೇಕಿದೆ. ಹೇಗೆ ಎಂಬುದನ್ನು ನೋಡ್ತಾ ಹೋಗಿ.
ಏನು ಮಾಡೋದು ಇಲ್ಲಿ? ಭಾಳ ಸಿಂಪಲ್ಲು. ಮೊದಲನೇ ಹಂತ 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸ್ತೀವಿ. ಸರಿನಾ? ಇದರ ತ್ರಿಜ್ಯವನ್ನು ಬರೆದಿದ್ದೀವಿ ಇಲ್ಲೇ. ಇದಕ್ಕೆ ಹೆಸರು ಕೊಡೋಣ C1 ವೃತ್ತ ಅಂತ ಬರೆಯೋಣ. ಸರಿನಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕೇಂದ್ರದಿಂದ ನೋಡಿ, ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಇರುವ ದೂರ ಕೇಂದ್ರ O ಇದೆ, ಬಾಹ್ಯ ಬಿಂದು P ಇದೆ, OP ಅನ್ನು ಸೇರಿಸ್ತಾ ಇದ್ದೀವಿ ಇಲ್ಲೇ ನಾವು. ಅದು ಕೊಟ್ಟಿರ್ತಕ್ಕಂತಹ ಅಂತರ, ಕೇಂದ್ರದಿಂದ ಬಾಹ್ಯ ಬಿಂದುವಿಗೆ ಇರುವ ಅಂತರ 12 ಸೆಂಟಿಮೀಟರ್. ಸರಿನಾ? ನೆಕ್ಸ್ಟ್ ಏನು ಮಾಡ್ತೀವಿ ನೋಡಿ, ಈಗ ನಾನು P ನಿಂದ C1ಗೆ ಏನು ಮಾಡಬೇಕು? ಸ್ಪರ್ಶಕಗಳನ್ನು ಎಳಿಬೇಕು. ಅದಕ್ಕೆ ಏನು ಮಾಡೋಣ ಗೊತ್ತಾ ಮಕ್ಕಳೇ? OP ಎಂಬುದು ವ್ಯಾಸವಿರುವಂತೆ ಒಂದು ವೃತ್ತವನ್ನು ಎಳಿಬೇಕು. ಹಾಗಾದರೆ OP ವ್ಯಾಸ ಆಗಬೇಕಾದ್ರೆ ಏನು ಬೇಕು ನನಗೆ? OPಯ ಮಧ್ಯಬಿಂದು ಬೇಕು. OPಯ ಮಧ್ಯಬಿಂದು ಬೇಕಂದ್ರೆ ಏನು ಮಾಡ್ತೀರಿ? ಭಾಳ ಸುಲಭ ಸರ್. ಹೇಳ್ತಾ ಇದ್ದಾರೆ ಮಕ್ಕಳು, ಸರ್ ಲಂಬಾರ್ಧಕವನ್ನು ಎಳೆಯೋಣ. ನೋಡಿ ಇಲ್ಲಿ OP ಇದೆ ಅಲ್ವಾ, ಇದರ ಮಧ್ಯಬಿಂದು ಕಂಡುಹಿಡಲಿಕ್ಕೆ OPಗೆ ಲಂಬಾರ್ಧಕವನ್ನು ಎಳಿಬೇಕು. ಗಮನ ಇಡಿ, OPಗೆ ಲಂಬಾರ್ಧಕವನ್ನು ಎಳಿಬೇಕಾದ್ರೆ ನೀವು O ಬಿಂದು P ಬಿಂದು ಎರಡನ್ನೇ ಗಮನಿಸಬೇಕು. ಏನು ಮಾಡ್ತೀನಿ ನೋಡಿ, ನಾನು ಒಂದು ಕೈವಾರ ತಗೊಳ್ತೀನಿ. ಓನಿಂದ OPಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತೆಗೆದುಕೊಂಡು ನೋಡಿ, ತ್ರಿಜ್ಯ ಓನಿಂದ ಸ್ಟಾರ್ಟ್ ಮಾಡ್ತೀನಿ. ಅರ್ಧಕ್ಕಿಂತ ಹೆಚ್ಚು ತಗೊಂಡು ನಾನು ಓನಿಂದ ಮೇಲೆ ಒಂದು ಕಂಸ, ಕೆಳಗೆ ಒಂದು ಕಂಸ, ಹಾಗೆ Pನಿಂದ ಮೇಲೊಂದು ಕಂಸ, ಕೆಳಗೊಂದು ಕಂಸ ಹಾಕ್ತೀನಿ. ಕರೆಕ್ಟಾ? ನೋಡಿದ್ದೀರಾ? ಗಮನಿಸ್ತಾ ಇದ್ದೀರಾ? ಏನಿದೆ ಆ ತ್ರಿಜ್ಯ? OP ರೇಖಾಖಂಡ ಎಷ್ಟಿದೆನೋ ಅದರ ಅರ್ಧಕ್ಕಿಂತ ಜಾಸ್ತಿ. ಯಾಕೆ ಅರ್ಧಕ್ಕಿಂತ ಜಾಸ್ತಿ ತಗೋಬೇಕು? ಅರ್ಧಕ್ಕಿಂತ ಕಡಿಮೆ ತಗೊಂಡ್ರೆ ಕಂಸಗಳು ಸಂಧಿಸೋಲ್ಲ. ಅರ್ಧಕ್ಕಿಂತ ಜಾಸ್ತಿ ಅಂದರೆ ನೀವು OP ಅಷ್ಟೇ ತಗೋಬಹುದು, OPಗಿಂತ ದೊಡ್ಡದು ತಗೋಬಹುದು. ಸರಿನಾ? ಈಗ ಈ ಕಂಸಗಳು ಸಂಧಿಸಿರುವ ಬಿಂದುಗಳಿಗೆ ನಾವಿಲ್ಲಿ ಹೆಸರಿಸ್ತಾ ಇದ್ದೀವಿ D ಮತ್ತು E. ಆ Dಯನ್ನು ಸೇರಿಸಿ ಆ Dಯು OPಯನ್ನು ಎಲ್ಲಿ ಛೇದಿಸ್ತಾ ಇದೆ ನೋಡಿ? Cನಲ್ಲಿ ಛೇದಿಸ್ತಾ ಇದೆ. ಈ D ರೇಖೆಯನ್ನು ಏನಂತ ಕರಿತೀವಿ ನಾವು? ಲಂಬಾರ್ಧಕ ರೇಖೆ. ಲಂಬಾರ್ಧಕ ರೇಖೆ ಅಂದರೆ ಈ DEಯು ಎರಡು ರೀತಿಯಲ್ಲಿ ಅಂಶಗಳನ್ನು ನೋಡ್ತೀವಿ. ಮೊದಲನೇ ಅಂಶ ಏನು ಅಂದರೆ DE ಎಂಬುದು OPಗೆ ಲಂಬವಾಗಿದೆ, ಹಾಗೇನೆ OC ಮತ್ತು CPಗಳು ಸಮ ಇವೆ ಅಂತ. ಅದಕ್ಕೆ ಅದನ್ನು ನಾವು ಲಂಬಾರ್ಧಕ ರೇಖೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟಿಂಗ್ ಲೈನ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಸರ್ ಮಾಡೋದು? ಅಯ್ಯೋ ಮಕ್ಕಳೇ, OP ಬಂತು, OPಯ ಮಧ್ಯಬಿಂದು ಬಂತು C. ಹಾಗಾದರೆ Cಯನ್ನು ಕೇಂದ್ರವಾಗಿಟ್ಟುಕೊಂಡು CO ಎಷ್ಟಿದೆನೋ ಅಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ಎಳಿಬೋದಾ ನೋಡಿ? ವೆರಿ ಗುಡ್. ನೋಡಿ ಇಲ್ಲೇ ವೃತ್ತ ಬಂತು. ಈ ವೃತ್ತಕ್ಕೆ ಒಂದು ಹೆಸರು ಕೊಡಬೇಕಲ್ವಾ? ಇಲ್ಲಿ C1 ಕೊಟ್ಟಿದ್ದೀವಿ, ಇದಕ್ಕೆ C2 ಅಂತ ಹೆಸರಿಸೋಣ. ಹೆಸರನ್ನು ನೀವು ಬರಿತಾ ಇದ್ದರೆ ಮಾತ್ರ ನಿಮ್ಗೆ ಸುಲಭ ಆಗುತ್ತೆ. ಈಗ C1 ಮತ್ತು C2ಗಳು ಪರಸ್ಪರ ಛೇದಿಸಿದಾವೆ. ಎಲ್ಲಿ ನೋಡಿ? ನೋಡಿ ಇಲ್ಲೊಂದು ಕಡೆ ಛೇದಿಸಿದೆ, ಇಲ್ಲೊಂದು ಕಡೆ ಛೇದಿಸಿದೆ ಅಲ್ವಾ? ಆ ಬಿಂದುಗಳನ್ನು ಗುರುತಿಸೋಣ. ನೋಡಿ ಇಲ್ಲಿ ಗುರುತಿಸ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ? ವೆರಿ ಗುಡ್. ಈಗ ಇವುಗಳಿಗೆ ಹೆಸರನ್ನು A ಮತ್ತು B ಅಂತ ಬರೆಯೋಣ. ನೆಕ್ಸ್ಟ್ ಏನು ಸರ್ ಮಾಡೋದು? ಸರ್ APಯನ್ನು ಸೇರಿಸೋಣ. ನೋಡಿ A ಮತ್ತು B, C1 C2 ವೃತ್ತಗಳು ಛೇದಿಸಿರುವ ಬಿಂದುಗಳು ಅಂತ ಹೇಳಿದ್ವಿ. ಅದನ್ನೇ ಇಲ್ಲಿ ಪಾಯಿಂಟ್ ರೂಪದಲ್ಲಿ ಬರೆದಿದ್ದೀನಿ. ನಾವು ಈಗೇನು ಮಾಡೋದು? ಕೊನೆಗೆ APಯನ್ನು ಸೇರಿಸಿ ವೃದ್ಧಿಸಿ, BPಯನ್ನು ಸೇರಿಸಿ ವೃದ್ಧಿಸಿ. ನೋಡಿ AP ಸರಳ ರೇಖೆಯು O ಕೇಂದ್ರವೇ ವೃತ್ತದ A ಬಿಂದುವಿನ ಮೂಲಕ ಮಾತ್ರ ಹಾದು ಹೋಗ್ತಾ ಇದೆ. ಆದ್ದರಿಂದ ಅದನ್ನು ನಾವು ಸ್ಪರ್ಶಕ ಅಂತ ಕರಿತೀವಿ. ಹಾಗೆಯೇ ನಾವಿಲ್ಲಿ ಗಮನ ಇಟ್ಟು ನೋಡಿ, AP ಮತ್ತು BPಗಳು ದತ್ತವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳು ಆದವು ಅಂತ ಬರಿತೀವಿ. ಸರ್ ಯಾಕೆ ಇವು ಸ್ಪರ್ಶಕ, ಹೇಗೆ ಹೇಳ್ತೀರಿ ಅಂತ ಯೋಚನೆ ಮಾಡ್ತೀರಾ? ಅದಕ್ಕೆ ಭಾಳ ಸುಲಭ ನೋಡ್ರಿ. OAಯನ್ನು ಸೇರಿಸ್ಬಿಡಿ. OA ಎಂಬುದೇನು? ತ್ರಿಜ್ಯ. ಯಾವುದಕ್ಕೆ? C1 ವೃತ್ತಕ್ಕೆ. ಕರೆಕ್ಟ್ ಅಲ್ವಾ? AP ಎಂಬುದೇನು? ಅದು ಗಮನ ಇಟ್ಕೊಳ್ಳಿ, O ಕೇಂದ್ರವಿರುವ ವೃತ್ತಕ್ಕೆ ಏನದು? ಒಂದು ಸ್ಪರ್ಶಕ. ಹಾಗೇನೆ C2 ವೃತ್ತವನ್ನು ನೋಡಿ, OP ವ್ಯಾಸವಾಗಿದೆ,
ಹಾಗಾಗಿ ಓ ಎ ಪಿ ಕೋನ 90 ಡಿಗ್ರಿ ಇರುತ್ತೆ. ಎಷ್ಟಿರುತ್ತೆ? ಬಿಕಾಸ್ ಅರ್ಧ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನ ಲಂಬ ಕೋನವಾಗಿರುತ್ತೆ. ಆದ್ದರಿಂದ ಓ ಎಯು ಎ ಪಿಗೆ ಲಂಬವಾಗಿದೆ. ನಮಗೆ ಗೊತ್ತಿದೆ ಓ ಎ ತ್ರಿಜ್ಯ, ಎ ಪಿ ಸ್ಪರ್ಶಕ. ದೇರ್ ಫೋರ್ ಓ ಎ ಮತ್ತು ಎ ಪಿಗಳ ನಡುವಿನ ಕೋನ ಲಂಬ ಕೋನ ಆಗಿರೋದ್ರಿಂದ 100% ಎ ಪಿ ಸ್ಪರ್ಶಕವಾಗಿರುತ್ತೆ ಎಂಬುದನ್ನು ನಾವೀಗ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ವಾ? ಗಮನಿಸ್ತಾ ಇರಿ, ಎನಲ್ಲಿ ಮತ್ತು ಬಿನಲ್ಲಿ ಲಂಬಕೋನ ಏರ್ಪಟ್ಟಿರೋದ್ರಿಂದನೇ ಎ ಪಿ ಮತ್ತು ಬಿ ಪಿಗಳನ್ನು ನಾವು ಸ್ಪರ್ಶಕಗಳು ಅಂತ ಕರಿತಾ ಹೋಗ್ತೀವಿ. ಗಮನಿಸಿ, ಈ ಒ ಪಿ ದೂರವನ್ನು ಡಿ ಅಂತ, ಸ್ಪರ್ಶಕದ ಉದ್ದವನ್ನು ಟಿ ಎಂದಲು, ಹಾಗೇನೆ C1 ವೃತ್ತದ ತ್ರಿಜ್ಯವನ್ನು ಆರ್ ಅಂತ ಬರೆದ್ರೆ ಓ ಎ ಪಿ ಎಂಬುದು ಲಂಬಕೋನ ತ್ರಿಭುಜ ಆಗಿದೆ. ಪೈಥಾಗೋರಸ್ಸನ ಪ್ರಮೇಯವನ್ನು ಹಾಕಿದರೆ ನಮಗೆ d² = r² + t² ಬರುತ್ತೆ. ಸ್ಪರ್ಶಕದ ಉದ್ದ ಬೇಕಾಗಿರೋದ್ರಿಂದ t = √d² - r² ಎಂಬ ಸೂತ್ರವನ್ನು ಬಳಸ್ತೀವಿ. ಅಂದರೆ ತಾಳೆ ನೋಡಿ ಅಂತ ಕೊಟ್ಟರೆ ಈ ಸೂತ್ರವನ್ನು ಬಳಸಿ ನಾವು ಟಿನ ಬೆಲೆ ಕಂಡುಹಿಡಿತೀವಿ. ಹೇಗೆ ಬಂತಿದು? ಪೈಥಾಗೋರಸ್ಸನ ಪ್ರಮೇಯವನ್ನು ಈ ಲಂಬಕೋನ ತ್ರಿಭುಜದಲ್ಲಿ ಹಾಕಿ ಟಿನ ಬೆಲೆಯನ್ನು ಕಂಡುಹಿಡಿತಾ ಇದ್ದೀವಿ. ಸರಿನಾ ಮಕ್ಕಳೇ? ಈಗ ತಾಳೆ ನೋಡುವ ವಿಧಾನವನ್ನು ಸ್ಪಷ್ಟವಾಗಿ ಗಮನಿಸಿ. ಸೂತ್ರ ಬೆಲೆಗಳನ್ನು ಆದೇಶಿಸಿದ್ದೀವಿ, ಸಂಕ್ಷೇಪಿಸಿದ್ದೀವಿ. ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಬಂದರೆ, ಅಂದರೆ ಸಪೋಸ್ ಇದು 121 ಬಂದಿದ್ದರೆ 11 ಬರೀತಿದ್ವಿ. ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲದೇ ಇರತಕ್ಕಂಥ ಕಾರಣದಿಂದ ನಾವು ಈ ಕ್ರಮವನ್ನು ಅನುಸರಿಸಿ ಉತ್ತರವನ್ನು ಬರಿತಾ ಇದ್ದೀವಿ. ಅರ್ಥ ಆಯ್ತಾ ಮಕ್ಕಳೇ? ಸ್ಪರ್ಶಕಗಳನ್ನು ಎಳೆಯೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಹಾಗೇನೆ ತಾಳೆ ನೋಡೋದು ಗೊತ್ತಾಯ್ತಲ್ವಾ? ಈಗ ಏನು ಮಾಡೋಣ ಅಂದರೆ ಒಂದು ಪುಟ್ಟ ವಿಡಿಯೋನ ನೋಡ್ಕೊಂಬರೋಣ. ಆ ವಿಡಿಯೋದಲ್ಲಿ ಸಹಿತ ಈಗೇನು ರಚನೆಗಳ ಹಂತಗಳು ಇದ್ವಲ್ವಾ, ಅದೇ ಹಂತಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ನಿಖರವಾದ ಸಮಸ್ಯೆಯನ್ನು ತೆಗೆದುಕೊಂಡು ಒಂದು ವಿಡಿಯೋ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ಆ ವಿಡಿಯೋನ ನೋಡ್ಕೊಂಡು ಬರೋಣ. ಪ್ರಿಯ ವಿದ್ಯಾರ್ಥಿಗಳೇ, ರಚನೆಗಳ ಪಾಠದಲ್ಲಿ ಅಭ್ಯಾಸ ಚಟುವಟಿಕೆ 6.2ರಲ್ಲಿ ಬರುವ ಸ್ಪರ್ಶಕಗಳ ರಚನೆಯ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. 6 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದಗಳನ್ನು ಅಳೆಯಿರಿ. ಈ ಒಂದು ಸಮಸ್ಯೆಗೆ ನಾವು ಈಗ ರಚನೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಸ್ಪರ್ಶಕ ರಚನೆಯಲ್ಲಿ ಮೊದಲು ನಾವು 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ರಚಿಸೋಣ. ಏಕೇಂದ್ರವಾಗಿ ಒಂದು ವೃತ್ತವನ್ನು ರಚಿಸಿ, ನಂತರ ವೃತ್ತದ ಬಾಹ್ಯ ಬಿಂದು 10 ಸೆಂಟಿಮೀಟರ್ ದೂರದಿಂದ, ಅಂದರೆ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರ ಇರುವ ಒಂದು ರೇಖಾಖಂಡವನ್ನು ರಚಿಸೋಣ. ಈಗ ಹಾಗಾಗಿ ಅಳತೆ ಪಟ್ಟಿಯನ್ನು ಎ ಬಿಂದುವಿನಿಂದ 10 ಸೆಂಟಿಮೀಟರ್ ದೂರ ಇರುವ ಒಂದು ರೇಖೆಯನ್ನು ಖಂಡವನ್ನು ರಚಿಸಿ ಅದಕ್ಕೆ ನಾವು ಪಿ ಅಂಥೇಳಿ ಹೆಸರಿಸೋಣ. ಈಗ ಎ ಬಿಂದುವಿನಿಂದ ಎ ಪಿಯ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಕೈವಾರ ಸಹಾಯದಿಂದ ಎ ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಮೇಲ್ಭಾಗಕ್ಕೆ, ಎ ಪಿಯ ಮೇಲ್ಭಾಗಕ್ಕೆ ಒಂದು ಕಂಸವನ್ನು ರಚಿಸೋಣ. ಅದೇ ರೀತಿಯಾಗಿ ಅದೇ ಅಳತೆಯ ಎ ಪಿಯ ಕೆಳಭಾಗಕ್ಕೆ ಒಂದು ಕಂಸವನ್ನು ರಚಿಸೋಣ. ನಂತರ ಈಗ ಅದೇ ಅಳತೆಯ ಪಿದಿಂದ ಎಕ್ಕಿಂತ ಅರ್ಧಕ್ಕಿಂತ ಹೆಚ್ಚು ಭಾಗದ ಮೇಲ್ಭಾಗಕ್ಕೆ ಕಂಸವನ್ನು ರಚಿಸಿ ಆ ಮೊದಲಿನ ಕಂಸವನ್ನು ಅರ್ಧಿಸೋಣ. ಅದೇ ರೀತಿಯಾಗಿ ಎ ಪಿಯ ಕೆಳಭಾಗದಲ್ಲಿ ರಚಿಸಿದಂಥ ಕಂಸವನ್ನು ಅರ್ಧಿಸುವಂತೆ ಅರ್ಧಿಸಿ, ಈಗ ಆ ಎರಡು ಕಂಸಗಳ ಅರ್ಧಿಸಿದಂಥ ಭಾಗಗಳನ್ನು ಗುರುತಿಸಿ, ಬಿಂದುವನ್ನು ಗುರುತಿಸಿ ಆ ಬಿಂದುಗಳನ್ನು ನಾವೀಗ ಸೇರಿಸಿದಾಗ ನಮಗೆ ಎ ಪಿಯ ಒಂದು ಮಧ್ಯಬಿಂದು ಸಿಗುತ್ತೆ. ಅದಕ್ಕೆ ನಾವು ಆ ಮಧ್ಯಬಿಂದುವನ್ನು ಗುರುತಿಸಿ ಅದಕ್ಕೆ ಕೆ ಅಂತೇಳಿ ಹೆಸರಿಸೋಣ. ಈ ಮಧ್ಯಬಿಂದುವಿನಿಂದ ನಾವು ಈಗ ಎ ಮತ್ತು ಪಿಯ ಮೂಲಕ ಹಾದು ಹೋಗುವಂತೆ ನಾವೊಂದು ಈಗ ಮಧ್ಯಬಿಂದು ಕೆದಿಂದ ಒಂದು ವೃತ್ತವನ್ನು ರಚಿಸಿ, ಅದು ಏನಾಗುತ್ತಪ್ಪ ಅಂದರೆ ಮೊದಲಿನ ಒಂದು ವೃತ್ತವನ್ನು ಎ ವೃತ್ತವನ್ನು ಅದು ಅರ್ಧಿಸ್ತಾ ಹೋಗುತ್ತೆ. ಆ ಅರ್ಧಿಸಿದ ಭಾಗವನ್ನು ಈಗ ನಾವು ಗುರುತಿಸೋಣ. ಒಂದು ವೈ ಮತ್ತು ಇನ್ನೊಂದು ಎಕ್ಸ್. ಈಗ ನಾವು ಪಿದಿಂದ ಎಕ್ಸಿಗೆ ಸ್ಪರ್ಶಕವನ್ನು ರಚಿಸೋಣ. ಅದೇ ರೀತಿಯಾಗಿ ಪಿದಿಂದ ವೈಗೆ ಈ ರೀತಿ ಎರಡು ಸ್ಪರ್ಶಕಗಳ ರಚನೆ ಆಯಿತು. ಈಗ ಎದಿಂದ ಎಕ್ಸ್ಗೆ ತ್ರಿಜ್ಯಗಳನ್ನು ಗುರುತಿಸಿ, ಅದೇ ರೀತಿಯಾಗಿ ಎದಿಂದ
ವಾಯ್ಗೆ ತ್ರಿಜ್ಯವನ್ನು ಗುರುತಿಸಿದ ನಂತರ ನಮಗೆ ಬಾಹ್ಯ ಬಿಂದುವಿನಿಂದ ಈಗ ಸ್ಪರ್ಶಕಗಳು ರಚನೆ ಆಯಿತು. ಈಗ ಆ ಸ್ಪರ್ಶಕಗಳ ಉದ್ದ ಅಳತೆ ಎಷ್ಟಿದೆ ಅಂತೇಳಿ ನಾವು ತಿಳಿದುಕೊಳ್ಳೋಣ. ಎಕ್ಸ್ದಿಂದ ಪಿಗಿರುವಂಥ ಉದ್ದ ಏನಾಗಿರುತ್ತಪ್ಪ ಅಂದರೆ 8 ಸೆಂಟಿಮೀಟರ್ ಉದ್ದವನ್ನು ಸ್ಪರ್ಶಕ ಹೊಂದಿರುತ್ತದೆ. ಈ ರೀತಿ ನಾವು ಸ್ಪರ್ಶಕವನ್ನು ರಚಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಮಕ್ಕಳೇ, ವಿಡಿಯೋ ನೋಡಿದ್ರಾ? ಖುಷಿ ಆಯಿತಾ? ಈಗ ನಾವೇನು ಮಾಡೋಣ ಅಂದರೆ ಇನ್ನೊಂದು ಸಮಸ್ಯೆನ ತಗೊಳ್ಳೋಣ. ನೋಡಿ, ಈ ಸಮಸ್ಯೆ ಏನು ವಿಡಿಯೋದಲ್ಲಿತ್ತು ಅಥವಾ ಹಿಂದೆ ಒಂದು ರಚನೆ ನೋಡಿದ್ವಲ್ವಾ, ಅದೇ ರೀತಿ ಮಾಡುವಂಥ ಮತ್ತೊಂದು ಸಮಸ್ಯೆ ಇದೆ. ಪಠ್ಯಪುಸ್ತಕದಲ್ಲಿರುವ ಸಮಸ್ಯೆನೇ. ಇದನ್ನು ನಾವು ಹೇಗೆ ಮಾಡೋಣ ಅಂತ ಚರ್ಚೆ ಮಾಡ್ತಾ ಹೋಗೋಣ. ಏನು ಮಾಡೋಣ? ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ, ಹಾಗೆಯೇ ನೀವುಗಳು ಸಹಿತ ನನ್ನ ಜೊತೆಗೆ ಮಾಡ್ತಾ ಹೋಗಿ. ಮಾಡೋಣವಾ? ವೆರಿ ಗುಡ್. ಮಕ್ಕಳೇ, ಈ ಸಮಸ್ಯೆನ ಓದ್ಕೊಳ್ಳಿ. 4-6 ಸೆಂಟಿಮೀಟರ್ ತ್ರಿಜ್ಯವಿರುವ ಏಕಕೇಂದ್ರೀಯ ವೃತ್ತಗಳಿವೆ. 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲಿಂದ ಒಂದು ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕಗಳನ್ನು ರಚಿಸಬೇಕು. ಸಮಸ್ಯೆನ ಬರ್ಕೊಂಡಿದ್ದೀರಲ್ವಾ? ವೆರಿ ಗುಡ್. ಏನು ಮಾಡಬೇಕು? ನಾವು ಮೊದಲು ದತ್ತಾಂಶಗಳನ್ನು ಬರೆಯೋಣ. C1 ವೃತ್ತದ ತ್ರಿಜ್ಯ ಕೊಟ್ಟಿದ್ದಾರೆ. ನಾವಿಲ್ಲಿ ಏನು ಮಾಡೋಣ ಅಂದರೆ ದತ್ತಾಂಶಗಳನ್ನು ಗಮನಿಸ್ತಾ ಹೋಗಿ. ದತ್ತಾಂಶಗಳನ್ನು ಬರೆದಿದ್ದೀರಿ. ಮೊದಲನೇ ಹಂತ ಏನು ಅಂದರೆ ಓ ಕೇಂದ್ರ ಇರುವಂತಹ ಒಂದು ವೃತ್ತವನ್ನು ರಚಿಸೋಣ. ಈ ವೃತ್ತದ ತ್ರಿಜ್ಯಗಳನ್ನು ಕೊಟ್ಟಿದ್ರು. ಹಿಂದೆ ಎಷ್ಟಿತ್ತು ನೋಡಿ? ಒಂದು 4 ಸೆಂಟಿಮೀಟ್ರ್ ಇತ್ತು. ನಾನು ಸ್ಕೇಲಿಂದ ತಗೊಂಡಿದ್ದೀನಿ 4 ಸೆಂಟಿಮೀಟ್ರು. ಸೊ ಓ ಕೇಂದ್ರ ಬಿಂದುವಿನಿಂದ 4 ಸೆಂಟಿಮೀಟರ್ ವೃತ್ತದ ರಚನೆಯನ್ನು ಮಾಡಿದ್ದೀವಿ. ಸ್ಕೆಚ್ ಪೆನ್ನಿಂದ ಬಳಸ್ತಾ ಇದ್ದೀನಿ, ನಿಮಗೆ ಚೆನ್ನಾಗಿ ಕಾಣಲಿ ಅಂತಷ್ಟೇ. ಇದಕ್ಕೆ ನಾವು ಕೇಂದ್ರ ಬಿಂದು ಓ ಅಂತ ಕರೆದಿದ್ದೀವಲ್ವಾ. ಇನ್ನೊಂದು ವೃತ್ತ ಎಷ್ಟಿರ್ಬೇಕು ನೋಡಿ? 6 ಇರಬೇಕು ಅಂತಿದ್ದೀರಲ್ವಾ. ನೋಡೋಣ. 6 ತಗೊಳ್ತಾ ಇದ್ದೀನಿ, ಓನಲ್ಲಿ ಇಟ್ಟಿದ್ದೀನಿ. 6 ಸೆಂಟಿಮೀಟ್ರದು ಹೇಳಿದ್ರಲ್ವಾ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಸರ್? ಇಲ್ಲಿ ಹೇಳ್ತಾ ಇದ್ದಾರೆ ದೊಡ್ಡ ವೃತ್ತ ಏನಿದೆ, 2 ವೃತ್ತ ರಚನೆ ಆದಮೇಲೆ ನೆಕ್ಸ್ಟ್ ಅಂತ ನೋಡೋಣ. C2 ವೃತ್ತದ ಮೇಲೆ ಪಿ ಬಿಂದುವನ್ನು ಗುರುತಿಸಿ. ಹೆಸರು ಕೊಡೋಣ. ಇದು C1 ಮೊದಲನೇದು, ಇದು C2 ಅಲ್ವಾ. C2ನ ಮೇಲೆ ಏನು ಗುರುತಿಸ್ಬೇಕು ನಾವು? ಪಿ ಬಿಂದುವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾನೆ. ಪಿ. ನೆಕ್ಸ್ಟ್ ಹಂತ ನೋಡಿ, ಒ ಪಿಯನ್ನು ಸೇರಿಸಿ. ಯಾಕೆ ಒ ಪಿ ಸೇರಿಸಬೇಕು ಅಂದರೆ ನಾವು ಪಿನಿಂದ C1ಗೆ ಸ್ಪರ್ಶಕಗಳನ್ನು ಎಳಿಬೇಕು. ಆದ್ದರಿಂದ ಒ ಪಿಯನ್ನು ಸೇರಿಸೋಣ. ನೆಕ್ಸ್ಟ್ ಏನು ಮಾಡಬೇಕು? ನೀವೇ ಮಾಡ್ತೀರಾ? ಭಾಳ ಸುಲಭ ಸರ್. ಒ ಪಿ ವ್ಯಾಸವಿರುವಂತೆ ಒಂದು ವೃತ್ತ ಎಳಿಬೇಕು ಅಂತ ಹೇಳ್ತಾ ಇದ್ದೀರಲ್ವಾ. ನೋಡೋಣ, ವ್ಯಾಸ ಅಂದರೆ ಏನು ಮಾಡಬೇಕು ನಾವು? ಈಗ ಆಲ್ರೆಡಿ ಹೇಳಿದ್ವಿ, ಓನಲ್ಲಿ ಇಡಬೇಕು. ಒ ಪಿ ಎಷ್ಟಿದೆನೋ ಅದರ ಅರ್ಧಕ್ಕಿಂತ ಹೆಚ್ಚು ಇಷ್ಟು ತಗೊಳ್ಳಿ, ಇನ್ನೂ ಜಾಸ್ತಿ ತೊಗೋಬೋದು. ಬಟ್ ನಮಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಅರ್ಧಕ್ಕಿಂತ ಹೆಚ್ಚು ತೊಗೊಳ್ತಾ ಇದ್ದೀವಿ. ನೋಡಿ, ಓನಲ್ಲಿಟ್ಟು ಕಂಸಗಳನ್ನು ಹಾಕ್ತಾ ಇದ್ದೀನಿ, ಹಾಗೆ ಪಿನಲ್ಲಿಟ್ಟು ಕಂಸಗಳನ್ನು ಹಾಕ್ತಾ ಇದ್ದೀವಿ. ಕರೆಕ್ಟಾ? ನೀವು ಹಾಕ್ತಾ ಇದ್ದೀರಾ ಮಕ್ಕಳೇ? ಹಾಗೇನೆ ಮಾಡ್ತಾ ಹೋಗ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಮಕ್ಕಳೇ? ಈ ಕಂಸಗಳು ಸಂಧಿಸಿರುವ ಬಿಂದುವಿಗೆ ನೀವು ಹೆಸರನ್ನು ಬರ್ಕೋಬೋದು. ಈಗ ಇವುಗಳನ್ನು ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ನಾನು ಎಕ್ಸ್ ಅಂತ ಬರೆದಿದ್ದೀನಿ, ಇದನ್ನು ವೈ ಅಂತ ಬರೆದಿದ್ದೀನಿ. ಹಾಗೆಯೇ ಇಲ್ಲಿ ಏನು ಸಂಧಿಸಿದೆನೋ ಈ ಪಾಯಿಂಟಿಗೆ ನಾವು ಎಮ್ ಅಂತ ಬರೆಯೋಣ. ಎಮ್ಮು ತ್ರಿಜ್ಯ ಇರುವಂತೆ ಒಂದು ವೃತ್ತವನ್ನು ಎಳೆಯೋಣ. ಸೊ ಒ ಪಿ ವ್ಯಾಸವಿರುವಂತೆ ವೃತ್ತವನ್ನು ಎಳೆದಿದ್ದೀವಲ್ವಾ. ನೆಕ್ಸ್ಟ್ ಹಂತ ಏನಿದೆ ನೋಡಿ, C1 ಮತ್ತು C3, ಇದಕ್ಕೆ C3 ಅಂತ ನಾಮಕರಣ ಮಾಡೋಣ. ಈಗ C1 ಮತ್ತು C3ಗಳು ಗಮನಿಸಬೇಕು. C1 ಇಲ್ಲಿದೆ, C3 ಇಲ್ಲಿದೆ. ಛೇದಿಸಿರುವ ಬಿಂದುಗಳನ್ನು ನಾನು ಗುರುತಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಛೇದಿಸಿದೆ, ಹಾಗೆಯೇ ಇಲ್ಲಿ ಛೇದಿಸಿದೆ. ಈ ರೇಖೆ ಅಲ್ಲ, ಈ 2 ವೃತ್ತಗಳು ಸಂಧಿಸಿರುವ ಬಿಂದುಗಳನ್ನು ನಾವು ಗುರುತಿಸಿ ಒಂದಕ್ಕೆ ಎ ಅಂತ ಹೆಸರಿಸೋಣ, ಇನ್ನೊಂದನ್ನು ಬಿ ಅಂತ ಬರೆಯೋಣ. ಕೊನೆಯ ಹಂತ ನೋಡಿ, ಎ ಪಿಯನ್ನು ಸೇರಿಸೋಣ. ನೋಡಿ ಇಲ್ಲೇ ಎ ಪಿ
ಸೇರಿಸಿ ವೃದ್ಧಿಸೋಣ, ಹಾಗೆ ಬಿ ಪಿಯನ್ನು ಸೇರಿಸಿ ವೃದ್ಧಿಸೋಣ. ಈಗ ಏನು ಎ ಪಿ ಮತ್ತು ಬಿ ಪಿ ಬಂದಿದ್ದಾವಲ್ವಾ, ಅವೇ ದತ್ತ ವೃತ್ತ C1ಗೆ ದತ್ತ ರೀತಿಯಲ್ಲಿ ಅಂದರೆ C2 ವೃತ್ತದ ಮೇಲಿನ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ. ಎಲ್ಲರೂ ಮಾಡಿದಿರ ಮಕ್ಕಳೇ? ಈಗ ನಾವು ಈ 3 ಅವಧಿಗಳಲ್ಲಿ ರಚನೆಗಳು ಅಧ್ಯಾಯದಲ್ಲಿ ಏನೇನು ತಿಳ್ಕೊಂಡ್ವಿ ಎಂಬುದನ್ನು ಒಂದು ಸರಿ ಸುಮ್ಮನೆ ಮೆಲುಕು ಹಾಕಿ ನೋಡೋಣ. ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ಏನು ಸರ್ ಇಷ್ಟೆಲ್ಲ ಬರ್ಕೊಳ್ಬೇಕಾ? ಬರ್ಕೊಳ್ಳೋದು ಬೇಡ ನೋಡಿ. 6.1ರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಪುಟ ಸಂಖ್ಯೆ 135ರಲ್ಲಿ ಏನಿದೆನೋ ಅದನ್ನು ನೀವು ಮಾಡಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಭ್ಯಾಸದ ಸಂಖ್ಯೆ 6.1, ಪುಟ ಸಂಖ್ಯೆ 135 ಅಂತ ಎಲ್ಲ ತೋರಿಸ್ತಾ ಇದ್ದೀವಿ. ಕನ್ನಡ ಮೀಡಿಯಂ ಮಕ್ಕಳ ಪಠ್ಯಪುಸ್ತಕ ಪಾರ್ಟ್ 1. ಹಾಗೆ 6.2 ಎರಡನೇ ಅಭ್ಯಾಸದಲ್ಲಿ 137 ಪುಟ ಸಂಖ್ಯೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಬಿಡಿಸ್ಬೇಕು ಮಕ್ಕಳೇ, ಕಲ್ತ್ಕೊಳ್ಬೇಕು. ಕಾರಣ ಸಹಿತ ಹೇಗೆ ಮಾಡಬೇಕು ಎಂಬುದನ್ನು ನೀವು ತಿಳ್ಕೊಂಡ್ರೆ ಮಕ್ಕಳೇ ಪರೀಕ್ಷೆಗೂ ಸುಲಭ ಆಗತ್ತೆ. ಹಾಗೆಯೇ ಈ ರೀತಿಯ ಸಮಸ್ಯೆಗಳು ನಿಮಗೆ ಬೇರೆ ಅಧ್ಯಾಯಗಳಲ್ಲಿ ಬಂದರೆ ತುಂಬ ಸುಲಭವಾಗಿ ಬಿಡಿಸಲಿಕ್ಕೆ ಸಹಕಾರಿಯಾಗತ್ತೆ ಅಂತ ಭಾವಿಸ್ತಾ ನಿಮಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಪಾಠವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನನಗೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಸ್ನೇಹಿತರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಕ್ಕಳೇ, ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.